ನೀವು ಯಾವುದೇ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದಾಗ ಅದು ಕರ್ಮಯೋಗ. ನೀವು ಧ್ಯಾನ ಮಾಡುತ್ತಿರುವಾಗ ಅದು ಧ್ಯಾನಯೋಗ. ನೀವು ಚೆನ್ನಾಗಿ ಹಾಡುತ್ತಿದ್ದೀರಿ ಮತ್ತು ಆ ಹಾಡಿನಲ್ಲಿ ಪೂರ್ತಿ ತೊಡಗಿಸಿಕೊಂಡಿದಾಗ ಅದು ನಾದಯೋಗ. ನೀವು ಭಗವದ್ಗೀತೆಯ ಮೇಲೆ ಪುಸ್ತಕ ಓದುತ್ತಿರುವಾಗ ಅದು ಜ್ಞಾನಯೋಗ. ನೀವು ಮಂಡಲ ಪೇಂಟಿಂಗ್ ಮೇಲೆ ಕೆಲಸ ಮಾಡುತ್ತಿರುವಾಗ ಅದು ಕರ್ಮಯೋಗ. ಯೋಗ ಎಂದರೆ ಒನ್ನೆಸ್, ಏಕತ್ವ. ಕರ್ಮಯೋಗ ಅಂದರೆ ಕೆಲಸದೊಂದಿಗೆ ಏಕತ್ವ. ಜ್ಞಾನಯೋಗ ಎಂದರೆ ಜ್ಞಾನದೊಂದಿಗೆ ಏಕತ್ವ. ಧ್ಯಾನ ಯೋಗ ಎಂದರೆ ನಮ್ಮೊಂದಿಗೆ ನಮ್ಮ ಏಕತ್ವ. ಧನ್ಯವಾದಗಳು ಮಾಸ್ಟರ್ಸ್.